ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಭಾರತದಲ್ಲಿ ಅತ್ಯಂತ ಪ್ರಸಿದ್ಧಗೊಂಡಿರುವ ಮತ್ತಷ್ಟು ಗುಹಾಲಯಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಬನ್ನಿ. ಅದಕ್ಕೂ ಮುಂಚೆ ನೀವು ಹಿಂದಿನ ಸಂಚಿಕೆಯನ್ನ ನೋಡಿಲ್ಲ ಅಂದ್ರೆ ಈ ಕೂಡಲೇ ಹೋಗಿ ನೋಡಿ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಮೌಸ್ಮಾಯ್ ಗುಹೆ. ಈ ಪ್ರಸಿದ್ಧವಾಗಿರುವ ಗುಹೆ ಮೇಘಾಲಯದ ಮೌಸಿನ್ರಾಮ್ನಲ್ಲಿ ಇರೋದು. ಈ ಸುಣ್ಣದ ಕಲ್ಲಿನ ನೈಸರ್ಗಿಕ ಗುಹೆಯು ಪ್ರವಾಸಿ ಆಕರ್ಷಣೀಯ ತಾಣದ ಜೊತೆಗೆ ಧಾರ್ಮಿಕ ತಾಣವೂ ಆಗಿದೆ. ಈ ಗುಹೆಯಂತೂ ಸುಣ್ಣದ ಮರಳುಗಲ್ಲುಗಳಿಂದ ಕೂಡಿದೆ. ಹಾಗೆ ಈ ಗುಹೆಯ ಬಗ್ಗೆ ಸುಮಾರು ಜನರಿಗೆ ಗೊತ್ತಿಲ್ಲದೆ ಇರೋದ್ರಿಂದ ಇದನ್ನ ನೀವೊಂದು ಆಫ್ ಬೀಟ್ ಪ್ರವಾಸಿ ತಾಣವೆಂದು ಸಹ ಚೂಸ್ ಮಾಡ್ಕೊಳ್ಬಹುದು. ಮತ್ತೊಂದು ವಿಶೇಷತೆ ಏನು ಅಂದ್ರೆ, ಅಮರನಾಥ ಗುಹೆಯಲ್ಲಿರುವಂತೆಯೇ ನೈಸರ್ಗಿಕ ಶಿವಲಿಂಗ ಇಲ್ಲೂ ಕೂಡ ಇದೆ. ಇಲ್ಲಿ ದೈತ್ಯ ಸ್ತಂಭದ ಶಿವಲಿಂಗ ರಚನೆ ಇದೆ ಮತ್ತು ಇದು ಹಿಂದೂ ದೇವತೆಯ ನೈಸರ್ಗಿಕ ಮತ್ತು ನಿಖರವಾದ ರಚನೆಯಾಗಿದೆ. ಆದ ಕಾರಣ ಈ ಗುಹೆಯ ಪ್ರಮುಖ ಆಕರ್ಷಣೆ ಕೂಡ ಇದೇ ಆಗಿದೆ. ಹಾಗೆ ಇಲ್ಲಿ ಅತ್ಯಂತ ಆಸಕ್ತಿದಾಯಕ ಸಂಗತಿ ಎಂದರೆ, ಶಿವಲಿಂಗವು ಹಸುವಿನ ಕೆಚ್ಚಲಿನ ಆಕಾರದಲ್ಲಿರುವ ಸ್ಟಾಲೆಕ್ಟೈಟ್ಸ್ ನಿಂದ ಹೊರಸೂಸುವ ನೀರಿನಿಂದ ನಿರಂತರವಾಗಿ ಅಭಿಷೇಕ ನಡೀತಾನೆ ಇರುತ್ತೆ. ಈ ಸ್ಟಾಲೆಕ್ಟೈಟ್ಸ್ ಕಂಡು ಬರೋದು ಹಿಮ ಬೀಳುವ ಪ್ರದೇಶಗಳಲ್ಲಿ. ಹಾಗೆ ಹಿಮ ಬೀಳುವ ಸ್ಥಳಗಳಲ್ಲಿ ಗುಹೆಗಳೇನಾದ್ರೂ ಇದ್ರೆ ಅದ್ರೊಳಗಡೆ ಕೂಡ ಈ ಸ್ಟಾಲೆಕ್ಟೈಟ್ಸ್ ಫಾರ್ಮ್ ಆಗಿರುತ್ತೆ. ಇದು ಹೇಗೆ ಫಾರ್ಮ್ ಆಗುತ್ತೆ ಅಂದ್ರೆ, ಈ ಗುಹೆಗಳ ಮೇಲೆ ತೊಟ್ಟಿಕ್ಕುವ ನೀರಿನಲ್ಲಿ ಕ್ಯಾಲ್ಸಿಯಂ ಸಾಲ್ಟ್ಸ್ ಸಂಗ್ರಹಿತವಾಗಿರೋದ್ರಿಂದ ಈ ಗುಹೆಗಳಲ್ಲಿ ಸ್ಟಾಲೆಕ್ಟೈಟ್ಸ್ ರೂಪುಗೊಳ್ತಾವೆ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸಾಮಾನ್ಯವಾಗಿ ನೀರಲ್ಲಿ ಕ್ಯಾಲ್ಸಿಯಂ ಅಂಶ ಇದ್ದೇ ಇರುತ್ತೆ. ಅದಕ್ಕೇನೆ ಎಲ್ರಿಗೂ ಕೂಡ ಈ ಗುಹೆಯನ್ನ ನೋಡ್ಲಿಕ್ಕೆ ವಿಚಿತ್ರ ಹಾಗೆ ಕುತೂಹಲಕಾರಿ ಕೂಡ ಅನ್ಸುತ್ತೆ. ಈ ಸ್ಥಳದಲ್ಲಿ ಸದಾಕಾಲ ತೇವಾಂಶ ತುಂಬಿರುತ್ತೆ. ಯಾಕಂದ್ರೆ ಇಲ್ಲಿ ಸದಾಕಾಲ ನೀರು ತೊಟ್ಟಿಕ್ತಾ ಇರೋದ್ರಿಂದ. ನೀವು ಮೇಘಾಲಯಕ್ಕೇನಾದ್ರೂ ಟ್ರಿಪ್ ಪ್ಲಾನ್ ಮಾಡಿದ್ರೆ ಈ ಗುಹೆಯನ್ನು ನಿಮ್ಮ ಲಿಸ್ಟ್ ನಲ್ಲಿ ಆಡ್ ಮಾಡ್ಕೊಳ್ಳಿಕ್ಕೆ ಮಿಸ್ ಮಾಡಬೇಡಿ. ಕಮಲಶಿಲೆ ಸುಪರ್ಶ್ವ ಗುಹಾಲಯ. ಇಲ್ಲಿರುವ ಸುಪರ್ಶ್ವ ಗುಹೆಯ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಳೋಕು ಮುಂಚೆ ನಾವು ಇಲ್ಲಿರುವ ದೇವಿಯ ಮಹತ್ವವನ್ನ ತಿಳ್ಕೊಳ್ಳೇಬೇಕು. ಕಮಲಶಿಲೆ ದೇವಾಲಯ ಕುಂದಾಪುರದಲ್ಲಿ ಇರೋದು. ನಾವು ಸಾಮಾನ್ಯವಾಗಿ ಶಿವಲಿಂಗವನ್ನ ಕಂಡಿರ್ತೀವಿ, ಹಾಗೆ ಅವನಿಗೆ ಪೂಜೆಯನ್ನು ಸಹ ಸಲ್ಲಿಸಿರ್ತೀವಿ. ಆದ್ರೆ ಈ ಸ್ಥಳದಲ್ಲಿ ದೇವಿಯನ್ನ ಲಿಂಗ ರೂಪದಲ್ಲಿ ಪೂಜಿಸಲಾಗುತ್ತೆ. ಕಮಲಶಿಲೆ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಿ ದೇವಾಲಯದ ಇತಿಹಾಸವನ್ನ ನೋಡೋದಾದ್ರೆ, ಇಲ್ಲಿರುವ ಲಿಂಗವು ಮಹಾಕಾಳಿ ಮತ್ತು ಮಹಾಲಕ್ಷ್ಮಿ ದೇವಿಯರ ಎರಡು ಶಾಶ್ವತ ಶಕ್ತಿಗಳ ಸಂಯೋಜನೆ ಎಂದೇ ಹೇಳಲಾಗುತ್ತೆ. ಆಕ್ಚುಲಿ ಇದು ಒಂದು ದುರ್ಗಾ ಪರಮೇಶ್ವರಿಯ ದೇವಸ್ಥಾನವಾಗಿದೆ. ಆದ್ರೆ ಈ ದೇವಸ್ಥಾನದಿಂದ ಸ್ವಲ್ಪ ದೂರದಲ್ಲೇ ಆದಿಗುಹಾಲಯ ಎಂಬ ಒಂದು ಗುಹೆ ಇದೆ. ಈ ಗುಹೆಯನ್ನೇ ಸುಪರ್ಶ್ವ ಗುಹೆ ಎಂದು ಕರೆಯಲಾಗುತ್ತೆ. ಈ ಗುಹೆಯ ಬಗ್ಗೆ ತಿಳ್ಕೊಳ್ಳೋಕು ಮುಂಚೆ ಕಮಲಶಿಲೆ ಗ್ರಾಮಕ್ಕೆ ಒಂದು ಇತಿಹಾಸ ಇದೆ. ಅದೇನು ಅಂತ ನೋಡೋಣ ಬನ್ನಿ. ಆಸ್ಥಾನದ ನರ್ತಕಿ ಎಂದೇ ಪ್ರಸಿದ್ಧಳಾದ ಪಿಂಗಳ ಎಂಬ ಒಬ್ಬ ಮಹಿಳೆ ಕೈಲಾಸ ಪರ್ವತದ ಮೇಲೆ ಶಿವ ಮತ್ತು ಪಾರ್ವತಿ ದೇವಿಯ ಮುಂದೆ ತನ್ನ ಅತ್ಯುತ್ತಮ ನೃತ್ಯ ಪ್ರದರ್ಶನವನ್ನ ಮಾಡ್ತಾ ಇದ್ಲು ಅಂತ ಒಂದು ನಂಬಿಕೆ ಇದೆ. ಆದ್ರೆ ಒಂದು ದಿನ ಮತ್ತೆ ನೃತ್ಯವನ್ನ ಮಾಡಿ ತೋರಿಸು ಅಂತ ಹೇಳಿದಾಗ ಅವಳು ನಿರಾಕರಿಸಿದ್ಲು. ಇದು ಪಾರ್ವತಿ ದೇವಿಗೆ ತುಂಬಾ ಕೋಪವನ್ನ ಉಂಟು ಮಾಡುತ್ತೆ ಮತ್ತು ಕೋಪದಿಂದ ದೇವಿ ಪಾರ್ವತಿಯು ನೀನು ನಿನ್ನ ಸೌಂದರ್ಯವನ್ನೆಲ್ಲ ಕಳೆದುಕೊಂಡು ಒಂದು ಕುರೂಪಿ ಮಹಿಳೆಯಾಗು ಅಂತ ಶಾಪವನ್ನ ಕೊಟ್ಬಿಡ್ತಾಳೆ. ಪಿಂಗಳ ಕುರೂಪಿಯಾಗಿ ಭೂಲೋಕದಲ್ಲಿ ಬದುಕಲು ಸಾಧ್ಯವಾಗದೆ ಅವಳು ತನ್ನ ತಪ್ಪನ್ನ ಅರಿತುಕೊಂಡು ಪಾರ್ವತಿ ದೇವಿಯನ್ನ ಸ್ವಲ್ಪ ಕರುಣೆ ತೋರು ಎಂದು ಬೇಡ್ಕೊಳ್ತಾಳೆ. ಆಗ ಪಾರ್ವತಿ ದೇವಿ ಖಾರರಾತಾಸುರನನ್ನ ಮತ್ತು ಅವನು ಮಾಡ್ತಿದ್ದಂತಹ ಎಲ್ಲಾ ದುಷ್ಕೃತ್ಯಗಳನ್ನ ಕೊನೆಗೊಳಿಸಲು ಭೂಲೋಕಕ್ಕೆ ಬರ್ತೀನಿ, ಆಗ ನಾನು ಸಹ್ಯಾದ್ರಿ ವನದಲ್ಲಿ ಲಿಂಗ ರೂಪದಲ್ಲಿ ಕಾಣಿಸ್ಕೊಳ್ತೀನಿ ಅಂತ ಹೇಳ್ತಾಳೆ. ಮತ್ತು ಲಿಂಗವು ಕಮಲಶಿಲೆಯ ರೂಪದಲ್ಲಿರೋದ್ರಿಂದ ಅದನ್ನ ಸುಲಭವಾಗಿ ಗುರುತಿಸಬಹುದು ಅಂತ ಸಹ ಹೇಳ್ತಾಳೆ. ಆ ಸಂದರ್ಭದಲ್ಲಿ ನಾನು ನಿನ್ನನ್ನ ಶಾಪದಿಂದ ವಿಮುಕ್ತಗೊಳಿಸ್ತೀನಿ ಅಂತ ಕೂಡ ಹೇಳ್ತಾಳೆ. ಹೀಗೆ ಪಾರ್ವತಿ ದೇವಿ ಕಮಲಶಿಲೆ ದೇವಾಲಯದಲ್ಲಿ ನೆಲೆ ನಿಂತಲು ಅಂತ ಒಂದು ನಂಬಿಕೆ ಇದೆ. ಹಾಗೆ ಈ ಪಿಂಗಳ ಎಂಬವಳು ಇಲ್ಲಿ ಹರಿತಾ ಇರುವಂತಹ ಕುಬ್ಜಾ ನದಿಯೇ ಆಗಿದ್ದಾಳೆ. ಪಾರ್ವತಿ ದೇವಿಯು ಪಿಂಗಳಳನ್ನ ಸುಪರ್ಶ್ವ ಗುಹೆಯ ಬಳಿ ಇರುವಂತೆ ಹೇಳ್ತಾಳೆ. ಹಾಗೆ ಪಾರ್ವತಿ ದೇವಿ ಆಕೆಯನ್ನ ಕ್ಷಮಿಸಿ ಮೋಕ್ಷವನ್ನ ನೀಡುವವರೆಗೂ ಮಂತ್ರಗಳನ್ನ ಪಠಿಸ್ತಾನೆ ಇರಬೇಕು ನಿರಂತರವಾಗಿ ಅಂತಾನು ಕೂಡ ಹೇಳಿರ್ತಾಳೆ. ದೇವಿಯ ಆದೇಶದಂತೆ ಪಿಂಗಳ ಕೂಡ ನಡ್ಕೊಳ್ತಾಳೆ. ಇದರಿಂದ ದೇವಿ ಸಂತುಷ್ಟಳಾಗಿ ಆಕೆಯ ಮುಂದೆ ಲಿಂಗ ರೂಪದಲ್ಲಿ ಕಾಣಿಸ್ಕೊಳ್ತಾಳೆ. ಪಾರ್ವತಿ ದೇವಿಯು ಲಿಂಗ ರೂಪದಲ್ಲಿ ಕಾಣಿಸಿಕೊಳ್ಳಲು ಆಯ್ಕೆ ಮಾಡಿದ ಸ್ಥಳವೇ ತುಂಬಾ ಹಿಂದೆ ರೈಕ್ವಾ ಋಷಿ ಆಶ್ರಮದ ಮುಂಭಾಗದಲ್ಲಿ ಕುಬ್ಜಾ ಮತ್ತು ನಾಗತೀರ್ಥ ನದಿಗಳು ಸಂಧಿಸುವ ಸ್ಥಳದಲ್ಲಿ. ಆ ಸ್ಥಳನೇ ಈಗ ಪ್ರಸ್ತುತವಾಗಿ ದೇವಿ ನೆಲೆಸಿರುವ ಕಮಲಶಿಲೆ ದೇವಾಲಯವಾಗಿದೆ. ಈಗ ಪಾರ್ವತಿ ದೇವಿ ಪಿಂಗಳಾಳ ಮುಂದೆ ಲಿಂಗ ರೂಪದಲ್ಲಿ ಕಾಣಿಸಿಕೊಂಡು ನಂತರ ಆಕೆಯನ್ನ ಮಥುರೆಗೆ ಹೋಗಲೆಂದು ಹೇಳ್ತಾಳೆ.
ಶ್ರೀಕೃಷ್ಣನ ಪವಿತ್ರ ಭೂಮಿ ಮತ್ತು ಅವರ ಚಿನ್ನದ ಪಾದಗಳನ್ನ ಸ್ಪರ್ಶಿಸಿದ ನಂತರ ನಿನ್ನ ಶಾಪ ವಿಮೋಚನೆ ಆಗುತ್ತೆ ಅಂತ ಹೇಳ್ತಾಳೆ. ಹಾಗೆ ಮತ್ತೆ ನಿನ್ನ ಸೌಂದರ್ಯವನ್ನ ಪಡ್ಕೊಳ್ಬಹುದು ಅಂತ ಸಹ ಹೇಳ್ತಾಳೆ. ಹಾಗೆ ನೀನು ಈ ಸ್ಥಳದಲ್ಲಿ ಕುಬ್ಜಾ ನದಿಯಾಗಿ ಹರಿಬೇಕು ಅಂತ ಆದೇಶಿಸ್ತಾಳೆ. ಆಗಲಿಂದ ಪಿಂಗಳ ಕುಬ್ಜಳ ಆಗಿ ಪಾರ್ವತಿ ದೇವಿಯ ಮಾತನ್ನು ಕೇಳಿ ಸಂತಸಗೊಂಡು ನಾನು ಪ್ರತಿ ಶ್ರಾವಣದಲ್ಲಿ ನದಿಯಾಗಿ ಉಕ್ಕಿ ಹರಿದು ನಿಮ್ಮ ಪಾದಗಳನ್ನು ತೊಳೆದು ಹೋಗ್ತೀನಿ ಅಂತ ಹೇಳ್ತಾಳೆ. ಆಗ್ಲಿಂದ ಇವಾಗಿನವರೆಗೂ ಇಲ್ಲಿನ ಅಚ್ಚರಿಯಾದ ಸಂಗತಿ ಎಂದ್ರೆ ಕಮಲಶಿಲೆಯಲ್ಲಿ ಪ್ರತಿ ಶ್ರಾವಣದಂದು ಕುಬ್ಜಾ ನದಿ ಉಕ್ಕಿ ಹರಿದು ಗುಡಿ ಪ್ರವೇಶಿಸಿ ತಾಯಿ ದುರ್ಗಿಯ ಪಾದಗಳಿಗೆ ಪ್ರಣಾಮವನ್ನ ಮಾಡಿ ಆಕೆಯ ಮುಡಿಯಲ್ಲಿರುವ ಪುಷ್ಪವನ್ನ ಪ್ರಸಾದದ ರೂಪದಲ್ಲಿ ತೆಗೆದುಕೊಂಡು ಹೋಗ್ತಾಳೆ. ಇದು ಈಗಲೂ ಸಹ ನಡೀತಾ ಇರುವಂತಹ ಒಂದು ಅಚ್ಚರಿಯಾದ ಸಂಗತಿಯಾಗಿದೆ. ಈಗ ಇಲ್ಲಿಂದ ಸ್ವಲ್ಪ ದೂರದಲ್ಲಿರುವ ಸುಪರ್ಶ್ವ ಗುಹೆಯ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ, ಈ ಗುಹೆಯ ಒಳಗಡೆ ನಾವು ಪ್ರವೇಶ ಮಾಡ್ತಿದ್ದ ಹಾಗೆ ನಮ್ಗೆ ಮಹಾಕಾಳಿ, ಮಹಾಲಕ್ಷ್ಮಿ ಮತ್ತು ಮಹಾ ಸರಸ್ವತಿಯ ಸ್ವಾಭಾವಿಕವಾದ ಲಿಂಗ ರೂಪದ ಉದ್ಭವ ಮೂರ್ತಿಗಳನ್ನ ಕಾಣಬಹುದು. ಮತ್ತೊಂದು ವಿಸ್ಮಯ ಸಂಗತಿ ಏನು ಅಂದ್ರೆ, ಈ ಗುಹೆಯಲ್ಲಿ ಒಂದು ಜಲ ಉದ್ಭವ ಕಾಣಲ್ ಸಿಗುತ್ತೆ. ವರ್ಷದ ಎಲ್ಲಾ ಕಾಲದಲ್ಲೂ ಇಲ್ಲಿ ನೀರು ಕೂಡ ಇರುತ್ತೆ. ಹಾಗೆ ಈ ನೀರು ಕಮಲಶಿಲೆ ದೇವಸ್ಥಾನದ ಪಕ್ಕದಲ್ಲೇ ಹರಿಯುವ ಕುಬ್ಜಾ ನದಿಯನ್ನ ಸೇರುತ್ತೆ ಅಂತ ಸಹ ಹೇಳಲಾಗುತ್ತೆ. ಈ ಗುಹೆಯ ಒಳಗಡೆ ಸುಮಾರು 100 ಮೀಟರ್ ಅಷ್ಟು ಆಳವಾಗಿ ನಾವು ನಡ್ಕೊಂಡು ಹೋಗಬಹುದು. ಹಾಗೆ ಈ ಗುಹೆಯ ಕೊನೆಯ ಭಾಗದಲ್ಲಿ 4 ತಲೆಯ ನಾಗರಾಜನ ಮೂರ್ತಿಯನ್ನು ಸಹ ಕಾಣಬಹುದು. ಮತ್ತು ಇಲ್ಲೇನೆ 2 ಸುರಂಗ ಮಾರ್ಗಗಳು ಕೂಡ ಇದೆ. ಹಾಗೆ ಇಲ್ಲಿ ಒಂದು ಸುರಂಗ ಮಾರ್ಗದಿಂದ ನಾಗತೀರ್ಥ ಎಂಬ ಝರಿ ಹರಿಯತ್ತೆ. ಹಾಗೆ ಇನ್ನೊಂದು ಸುರಂಗ ಮಾರ್ಗದಿಂದ ಕಾಶಿಗೆ ಹೋಗುವ ದಾರಿ ಇದೆ ಅಂತ ಸಹ ನಂಬಲಾಗುತ್ತೆ. ಈ ಗುಹೆಗೆ ಹೋದಾಗ ನೀವು ಅಲ್ಲಿನ ಲೋಕಲ್ ಗೈಡ್ಸ್ ಅನ್ನ ಬುಕ್ ಮಾಡ್ಕೊಳ್ಳೇಬೇಕಾಗತ್ತೆ. ಯಾಕಂದ್ರೆ ಇಲ್ಲಿ ತುಂಬಾ ಕತ್ಲೆ ಆವರಿಸ್ಕೊಂಡಿರುತ್ತೆ. ಹಾಗೆ ಗೈಡ್ಸ್ ಇಲ್ಲದೆ ಇಲ್ಲಿ ಹೋಗೋದು ಅಷ್ಟು ಉಚಿತವಲ್ಲ. ಹಾಗೆ ಈ ಗುಹೆಯ ಮುಂಭಾಗದಲ್ಲಿ ಒಂದು ಯಜ್ಞಕುಂಡದ ರೀತಿಯಲ್ಲಿ ಒಂದು ಜಾಗ ಇದೆ. ಅಲ್ಲಿ ದೇವಿಯ ವಾಹನವಾದ ಹುಲಿ ರಾತ್ರಿಯಲ್ಲಿ ಚಳಿ ಕಾಯಿಸಲು ಬರುತ್ತೆ ಅಂತ ಒಂದು ನಂಬಿಕೆ ಇದೆ. ಅದೇ ಕಾರಣಕ್ಕಾಗಿ ಇಲ್ಲಿ ಬೆಂಕಿಯನ್ನ ಹಚ್ಚಿ ಪ್ರತಿನಿತ್ಯ ಹೋಗ್ತಾರೆ. ಹಾಗೂ ಇಲ್ಲಿ ಹುಲಿಯ ಗರ್ಜನೆಯನ್ನು ಸಹ ಇಲ್ಲಿನ ಜನರು ಕೇಳಿಸ್ಕೊಂಡಿದ್ದಾರೆ ಮತ್ತು ಅದರ ಪಾದದ ಗುರುತುಗಳನ್ನು ಸಹ ಕಂಡಿದ್ದಾರೆ. ಕವಲ ಗುಹಾಲಯ. ಈ ಕವಲ ಗುಹೆ ದಾಂಡೇಲಿಯಲ್ಲಿ ಇರೋದು. ಈ ಗುಹೆ ಸುಣ್ಣದ ಕಲ್ಲಿನಿಂದ ಕೂಡಿದೆ ಅಂತ ಹೇಳಲಾಗುತ್ತೆ ಮತ್ತು ಪುರಾತನ ಕಾಲದಲ್ಲಿ ಉಂಟಾದ ಜ್ವಾಲಾಮುಖಿಯಿಂದ ಈ ಗುಹೆ ಉಂಟಾಗಿದೆ ಅಂತ ಸಹ ನಂಬಲಾಗುತ್ತೆ. ಈ ಗುಹೆಯ ಒಳಗಡೆ ನಾವು ಪ್ರವೇಶಿಸ್ತಾ ಇದ್ದ ಹಾಗೆ ತುಂಬಾನೇ ಬಾವಲಿಗಳನ್ನ ಕಾಣಬಹುದು. ಈ ಗುಹೆಯಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ಇಕ್ಕಟ್ಟಾಗ್ತಾ ಹೋಗುತ್ತೆ. ಹಾಗೆ ಈ ಗುಹೆ ಬೆಟ್ಟದ ತುದಿಯಲ್ಲಿ ಇರೋದ್ರಿಂದ ಕಡಿಮೆ ಅಂದ್ರೂ 375ಕ್ಕೂ ಹೆಚ್ಚು ಮೆಟ್ಟಲುಗಳನ್ನ ಏರ್ಬೇಕಾಗತ್ತೆ. ಹಾಗೆ ಈ ಗುಹೆ ಒಳಗಡೆ ನಾವು ಹೋದಾಗ ದೊಡ್ಡ ಗಾತ್ರದ ಶಿವಲಿಂಗದ ದರ್ಶನವನ್ನ ನಾವು ಪಡ್ಕೊಳ್ಬಹುದು. ಈ ಗುಹೆಗೆ ಪ್ರವೇಶ ನೀಡಿದಾಗ ನೀವು ತುಂಬಾನೇ ಎಚ್ಚರವನ್ನ ವಹಿಸಬೇಕಾಗುತ್ತೆ. ಯಾಕಂದ್ರೆ ಈ ಪ್ರದೇಶ ದಟ್ಟವಾದ ಗಿಡ ಮರಗಳಿಂದ ಕೂಡಿರೋದ್ರಿಂದ ವಿಷ ಜಂತುಗಳು ಇಲ್ಲಿ ಇರುವ ಸಾಧ್ಯತೆ ಹೆಚ್ಚು. ಹಾಗಾಗಿ ಎಚ್ಚರಿಕೆಯಿಂದ ನೀವು ಹೆಜ್ಜೆಯನ್ನ ಹಾಕೋದು ಉತ್ತಮ. ಹಾಗೆ ಈ ಗುಹೆಯ ತುಂಬಾ ಆಳಕ್ಕೆ ಹೋಗ್ತಾ ಹೋಗ್ತಾ ನೀವು ತೆವಳುತ್ತಾ ಹೋಗ್ಬೇಕಾಗತ್ತೆ. ನಿಮ್ಗೇನಾದ್ರೂ ಗಂಭೀರವಾದ ಹೆಲ್ತ್ ಕಂಡೀಷನ್ಸ್ ಇದ್ರೆ, ಫಾರ್ ಎಕ್ಸಾಂಪಲ್ ತುಂಬಾ ಮಂಡಿ ನೋವುತ್ತೆ ಅಥವಾ ಬಗ್ಗದ್ರೆ ಕೂಡ ನಮ್ಗೆ ಬೆನ್ನು ನೋವು ಬರುತ್ತೆ ಅಂತ ಅನ್ನೋರು ಈ ಗುಹೆಯನ್ನ ಪ್ರವೇಶ ಮಾಡೋದು ಅಷ್ಟು ಉತ್ತಮ ಅಲ್ಲ. ಯಾಕಂದ್ರೆ ಇಲ್ಲಿ ನಡೆದಾಡೋಕ್ಕೂ ಕೂಡ ತುಂಬಾನೇ ಕಠಿಣವಾಗಿರತ್ತೆ. ನೀವು ತುಂಬಾನೇ ಅಡ್ವೆಂಚರಸ್ ಪರ್ಸನ್ ಆಗಿದ್ರೆ ಮಾತ್ರ ಈ ಒಂದು ಗುಹೆಗೆ ನೀವು ಪ್ರವೇಶಿಸಿ. ಕೊಡಚಾದ್ರಿ ಶ್ರೀ ಗಣೇಶ ಗುಹಾ. ಟ್ರೆಕ್ಕಿಂಗ್ ಮಾಡುವವರಿಗಂತೂ ಅತ್ಯದ್ಭುತವಾದ ಗುಹೆಯಾಗಿದೆ ಇದು ಕೊಡಚಾದ್ರಿಯಲ್ಲಿ ಇರೋದು. ಹಾಗೆ ಇದು ಕರ್ನಾಟಕದ ಗುಪ್ತ ಗುಹೆ ದೇವಾಲಯಗಳ ಮತ್ತೊಂದು ಉದಾಹರಣೆ ಆಗಿದೆ. ಇಲ್ಲಂತೂ ಗಣಪತಿಯ ಪುರಾತನ ಕಲ್ಲಿನ ವಿಗ್ರಹವು ಗುಹೆಯ ಬಾಯಿಯಲ್ಲಿ ನಿಂತಿರುವುದನ್ನ ಕಾಣಬಹುದು. ಹಾಗೆ ನೀವು ಹೆಚ್ಚು ಜನಜಂಗುಳಿ ಇಲ್ಲದಂತಹ ಪ್ರದೇಶಗಳಿಗೆ ಭೇಟಿ ನೀಡಬೇಕು ಅಂತ ಅನ್ಕೊಂಡಿದ್ರೆ ಈ ಗುಹೆ ನಿಮ್ಗೊಂದು ಬೆಸ್ಟ್ ಚಾಯ್ಸ್ ಆಗುವುದರಲ್ಲಿ ಅನುಮಾನವೇ ಇಲ್ಲ. ಆದ್ರೆ ನೀವು ಹೆಚ್ಚು ಜನಜಂಗುಳಿ ಇಲ್ಲದಂತಹ ಪ್ರದೇಶಗಳಿಗೆ ಗ್ರೂಪ್ಗಳಲ್ಲಿ ಹೋಗೋದೇ ಬಹಳ ಉತ್ತಮ. ಯಾಕಂದ್ರೆ ಇದು ನಮ್ಮ ರಕ್ಷಣೆಯ ಭಾಗವಾಗಿದೆ. ಉದಯಗಿರಿ ಗುಹೆಗಳು. ಈ ಉದಯಗಿರಿ ಸೂರ್ಯೋದಯದ ಬೆಟ್ಟಗಳಿಗೆ ತುಂಬಾನೇ ಹೆಸರುವಾಸಿಯಾಗಿದೆ. ಭಾರತದಲ್ಲಿ ಮಾತ್ರವಲ್ಲದೆ ವಿದೇಶದಲ್ಲೂ ಸಹ ಸಾವಿರಾರು ಗುಹೆಗಳನ್ನ ನಾವು ಕಾಣಬಹುದು. ಆದ್ರೆ ಒರಿಸ್ಸಾದಲ್ಲಿರುವ ಪ್ರಮುಖ ಆಕರ್ಷಣೀಯ ತಾಣಗಳಲ್ಲಿ ಇದು ಕೂಡ ಒಂದಾಗಿದೆ. ಉದಯಗಿರಿಯು ಭಾರತದಲ್ಲಿನ ಅದ್ಭುತ ವಾಸ್ತುಶಿಲ್ಪಕಲೆಗೆ ಅತ್ಯುತ್ತಮ ಉದಾಹರಣೆಯಾಗಿದೆ.
ಈ ಸ್ಥಳವು ವಾಸ್ತುಶಿಲ್ಪ ಮತ್ತು ಐತಿಹಾಸಿಕ ದೃಷ್ಟಿಯಿಂದ ಮಹತ್ವವಾಗಿದ್ದು, ಇಲ್ಲಿ ಬೌದ್ಧ ಮಠಗಳು ಮತ್ತು ಜೈನ ವಾಸ್ತುಶಿಲ್ಪದ ಅವಶೇಷಗಳನ್ನು ಅಗೆದು ಸಂಗ್ರಹಿಸಲಾಗಿದೆ. ಇಲ್ಲಿ ಒಟ್ಟು 18 ಗುಹೆಗಳಿವೆ. ಈ 18 ಗುಹೆಗಳಲ್ಲಿ ಕೆತ್ತಲಾಗಿರುವ ಶಿಲ್ಪಗಳು ಮತ್ತು ಶಾಸನಗಳನ್ನ ಕಾಣುವುದೇ ಒಂದು ಅದ್ಭುತ. ಇಲ್ಲೇ ಇರುವ ಶಾಸನಗಳಲ್ಲಿ ತಿಳಿಸಿರುವಂತೆ ಈ ಗುಹೆಗಳನ್ನ ಕಲ್ಲುಗಳಿಂದ ಕೊರೆದು ನಿರ್ಮಿಸಲಾಗಿದೆ. ಹಾಗೆ ಖರವೇಲರ ಕಾಲದಲ್ಲಿ ಜೈನ ಸನ್ಯಾಸಿಗಳ ವಸತಿಗಾಗಿ ಈ ಗುಹೆಗಳು ನಿರ್ಮಾಣವಾದವು ಅಂತ ಸಹ ನಂಬಲಾಗುತ್ತೆ. ಉದಯಗಿರಿಯು ಒಡಿಸ್ಸಾಗೆ ಮಾತ್ರವಲ್ಲದೆ ದೇಶಕ್ಕೆ ಕೂಡ ಬಹಳ ಮುಖ್ಯವಾದ ಸಾಂಸ್ಕೃತಿಕ ಪ್ರದೇಶವಾಗಿದ್ದು, ಇಲ್ಲಿಗೆ ನೀವು ಒಮ್ಮೆಯಾದರೂ ಭೇಟಿ ನೀಡಲೇಬೇಕು. ಪಾತಾಳ ಭುವನೇಶ್ವರ ಗುಹಾಲಯ. ಈ ದೇವಸ್ಥಾನ ಉತ್ತರಾಖಂಡದಲ್ಲಿ ಇರೋದು. ಭಕ್ತರನ್ನು ಸೆಳೆಯುವಂತಹ ಅಪರೂಪದ ಸನ್ನಿಧಿಗಳಲ್ಲಿ ಉತ್ತರಾಖಂಡದಲ್ಲಿರುವ ಈ ಗುಹಾಂತರ ದೇವಾಲಯವೂ ಕೂಡ ಒಂದಾಗಿದೆ. ಈ ಗುಹೆಯ ಒಳಗಡೆ ಕಿರಿದಾದ ದಾರಿಯಲ್ಲಿ ಸಾಗುತ್ತಾ ದೇವರ ದರ್ಶನವನ್ನ ಪಡೆಯುವುದೇ ಒಂದು ಸುಂದರವಾದ ಕ್ಷಣವಾಗಿದೆ. ದೇವರ ದರ್ಶನದ ಜೊತೆಗೆ ಪ್ರಕೃತಿಯ ಮಡಿಲಿನಲ್ಲಿ ಒಂದಷ್ಟು ಹೊತ್ತು ಕಾಲ ಕಳೆಯುವ ಆನಂದವೂ ಕೂಡ ನಿಮ್ಗೆ ಇಲ್ಲಿ ಸಿಗುತ್ತೆ. ಇಲ್ಲಿ ಒಂದು ಗುಹೆಯೊಳಗೆ ನೆಲೆಯಾಗಿದ್ದಾನೆ ಪಾತಾಳ ಭುವನೇಶ್ವರ. ಗುಹೆಯೊಳಗಡೆ ಹೋಗುವಾಗ ಸುರಕ್ಷತೆಯ ದೃಷ್ಟಿಯಿಂದ ದಾರಿಯುದ್ದಕ್ಕೂ ದೀಪಗಳನ್ನ ಅಳವಡಿಸಿದ್ದಾರೆ. ಈ ತಾಣ ಒಂದು ಪ್ರಸಿದ್ಧ ಯಾತ್ರಾ ಕೇಂದ್ರವೂ ಕೂಡ ಆಗಿದೆ. ಜೊತೆಗೆ ಸುತ್ತಲೂ ಕಾಣುವ ಪೈನ್ ಕಾಡುಗಳು ಕೂಡ ನಿಮ್ಮ ಕಣ್ಣಿಗೆ ಮಹದಾನಂದವನ್ನ ನೀಡುತ್ತೆ. ಈ ಗುಹೆ ಮೊದಲು ಯಾರಿಗೆ ಕಾಣಿಸ್ಕೊಳ್ತು ಅನ್ನೋದರ ಬಗ್ಗೆ ಒಂದು ಪುಟ್ಟ ಕಥೆ ಇದೆ. ತ್ರೇತಾಯುಗದಲ್ಲಿ ಅಯೋಧ್ಯೆಯನ್ನ ಆಳ್ತಿದ್ದಂತಹ ಸೂರ್ಯವಂಶದ ರಾಜನಾಗಿದ್ದ ಋತುಪರ್ಣ ಮೊದಲು ಈ ಗುಹೆಯನ್ನ ನೋಡಿದ್ರು ಅಂತ ಒಂದು ನಂಬಿಕೆ ಇದೆ. ರಾಜ ಋತುಪರ್ಣ ಈ ಗುಹೆಯ ಬಳಿ ಸರ್ಪಗಳ ರಾಜನಾದ ಆದಿಶೇಷನ ದರ್ಶನವನ್ನ ಪಡ್ಕೊಂಡಿದ್ರು ಅಂತ ನಂಬಲಾಗುತ್ತೆ. ಇದೇ ಕಾರಣಕ್ಕಾಗಿ ಈ ಗುಹೆಯನ್ನ ಮೊದಲು ಕಂಡಿದವರು ರಾಜ ಋತುಪರ್ಣನೇ ಅಂತ ನಂಬಲಾಗುತ್ತೆ. ಹಾಗೆ ಇಲ್ಲಿ ರಾಜ ಋತುಪರ್ಣ ಆದಿಶೇಷನೊಂದಿಗೆ ಪರಶಿವ ಮತ್ತು ಇತರ ದೇವಾನುದೇವತೆಗಳ ದರ್ಶನವನ್ನ ಪಡ್ಕೊಂಡಿದ್ರು. ನಂತರ ದ್ವಾಪರ ಯುಗದಲ್ಲಿ ಪಾಂಡವರು ಕೂಡ ಈ ಗುಹೆಯಲ್ಲಿ ಪೂಜೆಯನ್ನ ಸಲ್ಲಿಸ್ತಾ ಇದ್ರು ಅಂತ ಒಂದು ಕಥೆಯಲ್ಲಿ ಉಲ್ಲೇಖ ಇದೆ. ಪೌರಾಣಿಕ ಹಿನ್ನೆಲೆಗಳ ಪ್ರಕಾರ ಪಾತಾಳ ಭುವನೇಶ್ವರದಲ್ಲಿ ನೆಲೆಯಾದ ಶಿವನ ಪೂಜೆಗೆ ದೇವತೆಗಳು ಬರ್ತಾ ಇದ್ರು. ಸ್ಕಂದ ಪುರಾಣದಲ್ಲಿ ಈ ಗುಹೆಯ ಬಗೆಗಿನ ಉಲ್ಲೇಖಗಳು ಸಿಗತ್ತೆ ನಮ್ಗೆ. ಹಾಗೆ ಯುಗ ಯುಗಗಳವರೆಗೂ ಈ ಗುಹೆಯನ್ನ ಮುಚ್ಚಲಾಯಿತು ಎಂದು ಸ್ಕಂದ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ. ಆದ್ರೆ ಕಲಿಯುಗದಲ್ಲಿ ಈ ಗುಹೆ ಮತ್ತೆ ತೆರೆಯುತ್ತೆ ಎಂಬ ಮುನ್ಸೂಚನೆಯನ್ನು ಕೂಡ ಈ ಸ್ಕಂದ ಪುರಾಣದಲ್ಲಿ ನಾವು ಕಾಣಬಹುದು. ಹಾಗೇನೆ ಕಲಿಯುಗದಲ್ಲಿ ಆದಿಶಂಕರಾಚಾರ್ಯರು ಈ ಗುಹೆಯನ್ನ ಕಂಡು ಹಿಡಿದ್ರು ಅಂತ ಕೂಡ ಒಂದು ನಂಬಿಕೆ ಇದೆ. ಕ್ರಿಸ್ತಶಕ 1191ರಲ್ಲಿ ಹಿಮಾಲಯಕ್ಕೆ ಪ್ರಯಾಣಿಸುತ್ತಿದ್ದ ಸಂದರ್ಭದಲ್ಲಿ ಶಂಕರಾಚಾರ್ಯರು ಈ ಗುಹೆಯನ್ನ ಕಂಡುಹಿಡಿದ್ರು. ಅದರ ನಂತರ ಆದಿಶಂಕರಾಚಾರ್ಯರೇ ಇಲ್ಲಿ ತಾಮ್ರದ ಶಿವಲಿಂಗವನ್ನ ಪ್ರತಿಷ್ಠಾಪನೆ ಮಾಡಿದ್ರು. ಅಂದಿನಿಂದ ಇಲ್ಲಿ ನಿತ್ಯ ಪೂಜೆ ಮತ್ತು ನೈವೇದ್ಯಗಳನ್ನ ಮಾಡಲಾಗ್ತಿದೆ. ಮತ್ತೊಂದು ಗಾಢವಾದ ನಂಬಿಕೆ ಏನು ಅಂದ್ರೆ ಇಲ್ಲಿರುವ ಶಿವಲಿಂಗ ನಿರಂತರವಾಗಿ ಬೆಳೀತಾ ಇದೆ ಅಂತ ಹೇಳ್ತಾರೆ. ಅದೇ ನಂಬಿಕೆಯ ಪ್ರಕಾರ ಇಲ್ಲಿರುವ ಶಿವಲಿಂಗ ಗುಹೆಯ ಚಾವಣಿಗೆ ಮುಟ್ಟಿದಾಗ ಜಗತ್ತಿನ ಅಂತ್ಯವಾಗುತ್ತೆ ಅಂತ ನಂಬಲಾಗುತ್ತೆ. ಹಾಗೆ ಈ ದೇವಾಲಯದ ಬಗ್ಗೆ ಮತ್ತೊಂದು ವಿಶೇಷವಾದ ಮಾಹಿತಿ ಏನು ಅಂದ್ರೆ ಗಣಪತಿಯ ಕತ್ತರಿಸಿದ ತಲೆಯು ಈ ದೇವಾಲಯದಲ್ಲಿ ಇನ್ನೂ ಕೂಡ ಇದೆ ಎಂಬ ನಂಬಿಕೆ. ಈ ಗಣಪತಿಯನ್ನ ಆದಿಗಣೇಶ ಎಂದು ಕರೆಯಲಾಗುತ್ತೆ. ಹಾಗೆ ಪರಶಿವ ಈ ಆದಿಗಣೇಶನಿಗೆ ಒಂದು ದೊಡ್ಡ ಜವಾಬ್ದಾರಿಯನ್ನ ಕೊಟ್ಟಿದ್ದ. ಹಾಗೆ ಈ ಆದಿಗಣೇಶನ ಕತ್ತರಿಸಿದ ತಲೆ ಈಗಲೂ ಕೂಡ ಅಸ್ತಿತ್ವದಲ್ಲಿ ಇದೆಯಾ ಅಂತ ನಿಮ್ಗೇನಾದ್ರೂ ಡೌಟ್ಸ್ ಕಾಡ್ತಾ ಇದ್ರೆ ಅದನ್ನ ಕುರಿತು ನಾನೊಂದು ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೀನಿ. ಅದನ್ನ ನೀವು ನೋಡ್ಬೇಕು ಅಂದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ. ಹಾಗೆ ಈ ದೇವಾಲಯ ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ ಮತ್ತು ಕಲಿಯುಗವನ್ನ ಸಂಕೇತಿಸುವ 4 ಕಂಬಗಳನ್ನ ಹೊಂದಿದೆ. ಅದರಲ್ಲಂತೂ ಕಲಿಯುಗವನ್ನ ಪ್ರತಿನಿಧಿಸುವ ಕಂಬ ಅತಿ ಉದ್ದವಾಗಿದೆ. ಇದರೊಂದಿಗೆ ರಣದ್ವಾರ, ಪಾಪದ್ವಾರ, ಧರ್ಮದ್ವಾರ ಮತ್ತು ಮೋಕ್ಷದ್ವಾರ ಎಂಬ 4 ದ್ವಾರಗಳು ಕೂಡ ಇಲ್ಲಿ ಇವೆ. ಪುರಾಣಗಳ ಪ್ರಕಾರ ರಾವಣನ ವಧೆ ಬಳಿಕ ಪಾಪದ್ವಾರವನ್ನ ಮುಚ್ಚಲಾಯಿತು. ನಂತರ ಮಹಾಭಾರತದ ಯುದ್ಧದ ನಂತರ ರಣದ್ವಾರವನ್ನ ಮುಚ್ಚಲಾಯಿತಂತೆ. ಹಾಗೆ ಇಲ್ಲಿರುವ 4 ಕಂಬಗಳ ಪೈಕಿ ಕಲಿಯುಗದ ಕಂಬ ಇನ್ನೂ ಕೂಡ ಅಸ್ತಿತ್ವದಲ್ಲಿದೆ. ಹಾಗೆ ಇದು ಯಾವಾಗ ತುಂಡಾಗುತ್ತೋ ಆಗ ಕಲಿಯುಗ ಅಂತ್ಯಗೊಳ್ಳುತ್ತೆ ಅಂತ ನಂಬಿಕೆ ಇದೆ. ಈ ಒಂದು ಪುಣ್ಯಕ್ಷೇತ್ರವನ್ನ ನೀವು ಉತ್ತರಾಖಂಡಕ್ಕೆ ಹೋದಾಗ ಖಂಡಿತವಾಗಿ ವಿಸಿಟ್ ಮಾಡಲೇಬೇಕು. ಅಕ್ಕಣ್ಣ ಮಾದಣ್ಣ ಗುಹೆಗಳು. ಈ ಗುಹೆಗಳು ಆಂಧ್ರ ಪ್ರದೇಶದ ವಿಜಯವಾಡದಲ್ಲಿ ಇರೋದು. ಈ ಗುಹೆಗಳನ್ನ ಚಾಳುಕ್ಯ ರಾಜವಂಶದ ಅವಧಿಯಲ್ಲಿ ಕಂಡುಹಿಡಿಯಲಾಯಿತು. ಈ ಗುಹೆಗಳಂತೂ 7ನೇ ಶತಮಾನದ್ದು. ಈ ಅಕ್ಕಣ್ಣ ಮಾದಣ್ಣ ಮಹಾನ್ ಶಿವಭಕ್ತರಾಗಿದ್ರು.
ಈ ಗುಹೆಗಳು ಇಂದ್ರಕಿಲಾದ್ರಿ ಬೆಟ್ಟದ ಬುಡದಲ್ಲಿ ನೆಲೆಗೊಂಡಿವೆ. ಹಾಗೆ ಇಲ್ಲಿ ಕನಕದುರ್ಗ ದೇವಾಲಯವನ್ನು ಕೂಡ ನಾವು ಕಾಣಬಹುದು. ಹತ್ತಿರದಲ್ಲಿ ಕೃಷ್ಣಾ ನದಿಯೂ ಕೂಡ ಹರಿಯುತ್ತೆ. ಕೆಲವು ದಾಖಲೆಗಳ ಪ್ರಕಾರ ಈ ಸುಂದರವಾದ ಗುಹೆಗಳನ್ನ ಗೋಲ್ಕೊಂಡಾದ ನವಾಬರಾದ ಕುಲು ಕುತುಬ್ ಶಾ ಅವರ ಮಂತ್ರಿಗಳಾಗಿದ್ದ ಅಕ್ಕಣ್ಣ ಮತ್ತು ಮಾದಣ್ಣ ಅವರು ಕಟ್ಟಿಸಿದ್ದು ಅಂತ ಹೇಳಲಾಗುತ್ತೆ. ಆ ಕಾರಣಕ್ಕಾಗಿನೇ ಈ ಗುಹೆಗಳಿಗೆ ಅವರ ಹೆಸರನ್ನೇ ಇಡಲಾಗಿದೆ ಅಂತ ಕೂಡ ಹೇಳ್ತಾರೆ. ವಿಜಯವಾಡಕ್ಕೆ ನೀವು ಹೋದಾಗ ಈ ಗುಹೆಗೆ ಒಂದ್ಸಾರ್ತಿಯಾದ್ರೂ ಭೇಟಿ ನೀಡಲಿಕ್ಕೆ ಮಿಸ್ ಮಾಡಬೇಡಿ. ಮಹಾಬಲಿಪುರಂನ ಗುಹಾಲಯಗಳು. ರಾಜರ ಕಾಲದ ಶ್ರೀಮಂತಿಕೆಯನ್ನ ಬಿಂಬಿಸುವಲ್ಲಿ ಗುಹಾಲಯಗಳ ಪಾತ್ರವು ಮಹತ್ವದ್ದು. ಈ ಗುಹಾಲಯಗಳ ಕೆತ್ತನೆ ಮತ್ತು ಇತಿಹಾಸವು ಸುಂದರ ಪುರಾಣಗಳನ್ನ ಬಿಚ್ಚಿಡ್ತವೆ. ಇಂತಹ ಅಪರೂಪದ ಗುಹಾಲಯವನ್ನ ನೀವು ನೋಡ್ಬೇಕು ಅಂದ್ರೆ ತಮಿಳುನಾಡಿನ ಮಹಾಬಲಿಪುರಂಗೆ ನೀವು ಭೇಟಿ ನೀಡಬೇಕು. ಇಲ್ಲಂತೂ ಒಂದೇ ಜಾಗದಲ್ಲಿ ಹಲವಾರು ಗುಹಾಲಯಗಳು ಇರೋದನ್ನ ಕಾಣಬಹುದು. ಎಲ್ಲಿರುವ ಗುಹಾಲಯದ ವಾಸ್ತುಶಿಲ್ಪ ಮತ್ತು ಸೂಕ್ಷ್ಮ ಕಲಾಕೃತಿಗಳು ಪಲ್ಲವ ರಾಜವಂಶದ ಮಹೇಂದ್ರ ವರ್ಮ ಹಾಗೂ ನರಸಿಂಹವರ್ಮರ ಕಾಲವನ್ನ ಪ್ರತಿಬಿಂಬಿಸುತ್ತೆ. ಐತಿಹಾಸಿಕ ಸಂಶೋಧನೆ ಪ್ರಕಾರ ಕ್ರಿಸ್ತಶಕ 650ರಲ್ಲಿ ಮಮ್ಮಲ್ಲಾನ ಕಾಲದಲ್ಲಿ ಅಸ್ತಿತ್ವ ಪಡೆದುಕೊಂಡುವು ಅಂತ ಸಹ ಹೇಳ್ತಾರೆ. ಈ ಗುಹೆಗಳು ಗುಡ್ಡ ಪ್ರದೇಶದಲ್ಲಿ ಇರೋದ್ರಿಂದ ಪ್ರವಾಸಿಗರಿಗೆ ಮರೆಯಲಾಗದ ಸುಂದರ ಅನುಭವವನ್ನ ನೀಡುತ್ತೆ. ಇಲ್ಲಿ ಸಾಕಷ್ಟು ಗುಹೆಗಳಿವೆ. ಅದರಲ್ಲಿ ಕೃಷ್ಣಾ ಗುಹಾಲಯ ಕೂಡ ಒಂದು. 7ನೇ ಶತಮಾನದ ಇತಿಹಾಸವನ್ನು ಹೊಂದಿರುವ ಈ ಗುಹಾಲಯವು ವಿಶ್ವ ಪರಂಪರೆಯ ತಾಣ ಎಂದು ಸಹ ಗುರುತಿಸಿಕೊಂಡಿದೆ. ಈ ಕೃಷ್ಣಾ ಗುಹಾಲಯದಲ್ಲಂತೂ ಅತಿವೃಷ್ಟಿಯಿಂದ ಪ್ರವಾಹ ಉಂಟಾದಾಗ ಶ್ರೀಕೃಷ್ಣನು ಗೋವರ್ಧನ ಬೆಟ್ಟವನ್ನ ಎತ್ತಿ ಜನರನ್ನ ರಕ್ಷಿಸಿದ್ನು ಅಂತ ಒಂದು ಕತೆ ಇದೆ. ಇದನ್ನ ಇಲ್ಲಿ ಸುಂದರವಾದ ಕೆತ್ತನೆಗಳ ಮೂಲಕ ಕಾಣಬಹುದು. ಇದರ ಜೊತೆಗೆ ಮತ್ತಷ್ಟು ಪುರಾಣ ಕಥೆಗಳ ಕಲಾಕೃತಿಗಳನ್ನ ನೋಡಬಹುದು. ಇಲ್ಲಿ ಮತ್ತೊಂದು ಪ್ರಸಿದ್ಧ ಗುಹಾಲಯ ಅಂದ್ರೆ ಅದು ಮಹಿಷಾಸುರಮರ್ದಿನಿ ಗುಹಾಲಯ. ಈ ಗುಹೆಯಲ್ಲಿ ಪುರಾಣದ ಪ್ರಕಾರ ಮಹಿಷಾಸುರನನ್ನ ಸಂಹರಿಸಿದ ಕಥೆಯನ್ನ ಕೆತ್ತನೆಗಳ ಮೂಲಕ ಕಾಣಬಹುದು. ಇಲ್ಲಿ ದುರ್ಗಾದೇವಿಯು ಹುಲಿಯ ಮೇಲೆ ಕುಳಿತು ಹಲವಾರು ಕೈಗಳಲ್ಲಿ ಆಯುಧಗಳನ್ನ ಹಿಡಿದಿರುವ ಕೆತ್ತನೆಗಳನ್ನು ಕೂಡ ನೀವು ಕಾಣಬಹುದು. ಇಲ್ಲಿ ಮತ್ತೊಂದು ಗುಹಾಲಯವಾದ ವರಾಹ ಗುಹಾಲಯ ತುಂಬಾನೇ ಪ್ರಸಿದ್ಧವಾದದ್ದು. ವಿಷ್ಣುವಿಗೆ ಮೀಸಲಾದ ವರಾಹ ಅವತಾರವನ್ನ ಈ ಗುಹೆಯಲ್ಲಿ ಕೆತ್ತನೆಯ ಮೂಲಕ ತೋರಿಸಲಾಗಿದೆ. ಇಲ್ಲಿರುವ ಕೊಟಿಕಲ್ ಗುಹಾಲಯದಲ್ಲಿ ದುರ್ಗಾದೇವಿಗೆ ಮೀಸಲಾದ ಕಲಾಕೃತಿಗಳನ್ನ ಕಾಣಬಹುದು. ಹಾಗೆ ಇಲ್ಲಿರುವ ಹುಲಿ ಗುಹಾಲಯದಲ್ಲಿ ಹೆಸರು ಹೇಳ್ತಾ ಇರೋ ಹಾಗೆ ಈ ಗುಹಾಲಯವು ಹುಲಿ ಮಲಕ್ಕೊಂಡು ಗರ್ಜಿಸ್ತಾ ಇರೋ ರೀತಿ ಕಾಣುತ್ತೆ. ಅದೇ ಆಕಾರದಲ್ಲಿ ಗುಹೆಯನ್ನ ಕೆತ್ತಲಾಗಿದೆ ಮತ್ತು ಅತಿರಣಚಂದ ಗುಹಾಲಯದಲ್ಲಿ 3 ಕೊಠಡಿಗಳಾಗಿ ವಿಂಗಡಿಸಲಾಗಿದೆ. ಹಾಗೆ ಈ ಕೊಠಡಿಗಳಲ್ಲಿ ಆಕರ್ಷಕ ಕೆತ್ತನೆಗಳನ್ನ ಕಾಣಬಹುದು. ಇವುಗಳಂತೂ ಪ್ರವಾಸಿಗರನ್ನ ಆಕರ್ಷಿತಗೊಳಿಸ್ತವೆ. ಇಲ್ಲಿರುವ ಪಂಚಪಾಂಡವ ಗುಹಾಲಯವು ಮಹಾಭಾರತದ ಕಥೆಯನ್ನ ಹೇಳುತ್ತೆ ಮತ್ತು ಈ ಸ್ಥಳದಲ್ಲಿ ಅರ್ಜುನನು ತಪಸ್ಸುಗೈದಿದ್ದ ಅಂತ ಸಹ ಹೇಳ್ತಾರೆ. ಇಲ್ಲಿನ ತ್ರಿಮೂರ್ತಿ ಗುಹಾಲಯ ಬ್ರಹ್ಮ, ವಿಷ್ಣು ಹಾಗೂ ಮಹೇಶ್ವರರಿಗೆ ಮೀಸಲಾಗಿದೆ. ಇಲ್ಲಿ ತ್ರಿಮೂರ್ತಿಗಳ ಕೆತ್ತನೆಯನ್ನ ಕಾಣಬಹುದು. ಈ ಎಲ್ಲಾ ಗುಹಾಲಯಗಳು 7 ಮತ್ತು 8ನೇ ಶತಮಾನದ್ದು ಅಂತ ನಂಬಲಾಗುತ್ತೆ. ತಮಿಳುನಾಡಿಗೆ ನೀವು ಪ್ರವಾಸಕ್ಕಾಗಿ ಹೋದಾಗ ಈ ಗುಹಾಲಯಗಳನ್ನು ಕೂಡ ನೋಡ್ಲಿಕ್ಕೆ ಮಿಸ್ ಮಾಡಬೇಕು. ಮಂಡಗಪಟ್ಟು ಗುಹಾಲಯ. ಈ ಗುಹಾಲಯ ತಮಿಳುನಾಡಲ್ಲಿ ಇರೋದು. ಈ ಮಂಡಗಪಟ್ಟು ಗುಹಾ ದೇವಾಲಯ ರಾಜ್ಯದ ಅತ್ಯಂತ ಹಳೆಯ ಗುಹಾ ದೇವಾಲಯಗಳಲ್ಲಿ ಒಂದಾಗಿದೆ. ಪಲ್ಲವ ದೊರೆ ಮಹೇಂದ್ರ ವರ್ಮ ನಿರ್ಮಿಸಿದ ಈ ಬಂಡೆಯ ಗುಹೆ ದೇವಾಲಯವು ಅದರ ವಾಸ್ತುಶಿಲ್ಪ ಮತ್ತು ಐತಿಹಾಸಿಕ ಮಹತ್ವಕ್ಕಾಗಿ ಅನ್ವೇಷಿಸಲು ಯೋಗ್ಯವಾದ ವಿಶಿಷ್ಟ ದೇವಾಲಯಗಳಲ್ಲಿ ಒಂದಾಗಿದೆ. ಈ ದೇವಾಲಯದ ಬಗ್ಗೆ ಆಸಕ್ತಿದಾಯಕವಾದ ಮತ್ತೊಂದು ವಿಷಯ ಏನು ಅಂದ್ರೆ ಈ ಗುಹೆಯ ಮುಂಭಾಗದಲ್ಲಿ ಒಂದು ಕಂಬ ಇದೆ. ಅದರ ಮೇಲೆ ಪಲ್ಲವ ಗ್ರಂಥಲಿಪಿಯ ಶಾಸನದಲ್ಲಿ ಬರೆಯಲಾಗಿದೆ, ಈ ದೇವಾಲಯವು ಹಿಂದೂ ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರನಿಗೆ ನಿರ್ಮಿಸಲಾಗಿದೆ ಅಂತ. ಹಾಗೆ ಈ ದೇವಾಲಯವನ್ನ ಮರ, ಲೋಹ ಅಥವಾ ಇಟ್ಟಿಗೆ ಮತ್ತು ಮರದ ಬಳಕೆ ಇಲ್ಲದೆ ನಿರ್ಮಿಸಲಾಗಿದೆ ಅಂತ. ಇದು ಬಹುಶಃ ಈ ರೀತಿಯ ಮೊದಲ ದೇವಾಲಯವಾಗಿರಬಹುದು ಅಂತ ಈ ಪದಗಳಿಂದ ನಾವು ಕಂಡುಹಿಡಿಯಬಹುದು. ಕರ್ಪಾಕ ವಿನಾಯಕ ಗುಹಾಲಯ. ಈ ದೇವಸ್ಥಾನವನ್ನ ನೀವು ತಮಿಳುನಾಡಲ್ಲಿ ಕಾಣಬಹುದು. ಈ ದೇವಾಲಯವನ್ನ ಪಿಲ್ಲಯ್ಯರ್ಪಟ್ಟಿ ವಿನಾಯಕರ ದೇವಾಲಯ ಅಂತ ಸಹ ಕರೆಯಲಾಗುತ್ತೆ. ಮದುವೆಯ ವಯಸ್ಸಾದ್ರೂ ಕಂಕಣ ಕೂಡಿ ಬರದೇ ಇರುವವರು ಸಾಕಷ್ಟು ಜನ ಇದ್ದಾರೆ. ಹಾಗೆಯೇ ಮದುವೆಯಾಗಿ ಹಲವು ವರ್ಷಗಳಾದ್ರೂ ಸಂತಾನ ಭಾಗ್ಯವನ್ನ ಪಡೆಯದೇ ಇರುವವರು ಸುಮಾರಷ್ಟಿದ್ದಾರೆ. ಇನ್ನು ವಿದ್ಯಾಭ್ಯಾಸ ಪಡೆದರೂ ಸಹ ಕೆಲಸ ಸಿಗದೇ ಇರೋರು ತುಂಬಾ ಜನ ಇದ್ದಾರೆ. ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರಕ್ಕಾಗಿ ನಾವು ಎಷ್ಟೋ ದೇವಸ್ಥಾನಗಳಿಗೆ ಸುತ್ತಾಡಿರ್ತೀವಿ, ಹಾಗೆ ಹರಕೆಗಳನ್ನ ಹೊತ್ಕೊಂಡಿರ್ತೀವಿ. ಆದರೆ ಕರ್ಪಾಕ ವಿನಾಯಕ ದೇವಾಲಯಕ್ಕೆ ನೀವು ಒಮ್ಮೆಯಾದರೂ ಭೇಟಿ ನೀಡಿ ಮನಸ್ಸಾರೆ ಪ್ರಾರ್ಥಿಸಿಕೊಂಡ್ರೆ ಆ ವಿನಾಯಕ ನಿಮ್ಮೆಲ್ಲರ ಸಮಸ್ಯೆಗಳನ್ನ ದೂರ ಮಾಡ್ತಾನೆ ಅಂತ ಗಾಢವಾದ ನಂಬಿಕೆ ಇದೆ.
ಈ ದೇವಾಲಯ ಅಂತೂ ಸುಮಾರು 2500 ವರ್ಷಗಳ ಹಳೆಯದಾದ ದೇವಾಲಯವಾಗಿದೆ. ಈ ಗುಹೆ ದೇವಸ್ಥಾನದಲ್ಲಿ ಶಿವ ಮತ್ತು ಇತರ ದೇವತೆಗಳು ಮತ್ತು ಹಲವು ದೇವಾಲಯಗಳ ಕಲ್ಲಿನ ಚಿತ್ರಗಳನ್ನ ಕೆತ್ತಲಾಗಿದೆ. ಈ ದೇವಾಲಯವನ್ನ ಕಟ್ಟಲಿಕ್ಕೆ ಪ್ರಾರಂಭಿಸಿದವರು ಪಾಂಡ್ಯರು ಅಂತ ಹೇಳಲಾಗುತ್ತೆ. ಈ ಗುಹೆಯಲ್ಲಿ ವಿಶೇಷವಾಗಿ ಕರ್ಪಾಕ ವಿನಾಯಕನನ್ನ ಕೆತ್ತಲಾಗಿದೆ. ಇಲ್ಲಿ ನಾವು 6 ಅಡಿ ಎತ್ತರದ ಕರ್ಪಾಕ ವಿನಾಯಕನ ದರ್ಶನವನ್ನ ಪಡ್ಕೊಳ್ಬಹುದು. ಹಾಗೆ ಈ ದೇವಾಲಯ ಕೇವಲ ಗಣೇಶನಿಗಾಗಿಯೇ ಸಮರ್ಪಿತವಾಗಿರುವ ತಮಿಳುನಾಡಿನಲ್ಲಿರುವ ಏಕೈಕ ಗಣೇಶ ದೇವಾಲಯವಾಗಿದೆ. ಇಲ್ಲಿನ ಗಣೇಶನ ಸೊಂಡಿಲು ಬಲಬದಿಯಲ್ಲಿ ಬಾಗಿರೋದ್ರಿಂದ ಇದನ್ನ ವಾಲಂಪುರಿ ಪಿಳ್ಳೆಯರ್ ಅಂತ ಕರೀತಾರೆ. ಇದಾಗಿತ್ತು ಇವತ್ತಿನ ಮಾಹಿತಿ. ಇನ್ನಷ್ಟು ಗುಹಾಲಯಗಳ ಬಗ್ಗೆ ಮಾಹಿತಿಯನ್ನ ನಾನು ಮುಂದಿನ ಸಂಚಿಕೆಯಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅಲ್ಲಿ ತನಕ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಲಿಕ್ಕೆ ಮಿಸ್ ಮಾಡಲೇಬೇಡಿ.